ಹೊಸ ವರ್ಷದ ದಿನ ಎಲ್ಲರ ಮನೆಯಲ್ಲೂ ಸಂಭ್ರಮ ಇದೆ. ವರ್ಷ ಪೂರ್ತಿ ಹೀಗೆ ನಗು ಇರಲಿ ಅಂತ ಎಲ್ಲರೂ ಕನಸು ಕಾಣ್ತಿದ್ದಾರೆ. ಆದರೆ ಆ ಎರಡು ಮನೆಯಲ್ಲಿ ಮಾತ್ರ ಕಣ್ಣೀರು ಹರಿಯುತ್ತಿದೆ. ಅಪ್ಪ ಬೈದಿದ್ದಕ್ಕೆ ವಿದ್ಯಾರ್ಥಿನಿ ಸೂಸೈಡ್ ಮಾಡಿಕೊಂಡ್ರೆ ಪಾರ್ಟಿ ಮುಗಿಸಿ ಮನೆಗೆ ಹೊರಟವನು ರಸ್ತೆಯಲ್ಲೇ ಹೆಣವಾಗಿದ್ದಾನೆ. ಅಂದದ ಬೆಡಗಿ, ಚಂದದ ಚಂದುಳ್ಳಿ ರೀಲ್ಸ್ ಮಾಡ್ತಾ ಖುಷಿ ಪಡ್ತಿದ್ಲು. ಫೋಟೋ ಶೂಟ್ನಲ್ಲೇ ನೆಮ್ಮದಿ ಕಂಡಿದ್ಲು. ಆದರೆ ಅದೇ ಫೋಟೋ ಶೂಟ್ ಈ ಬಾಲೆಯ ಬದುಕನ್ನೇ ಮುಗಿಸಿದೆ. ಫೋಟೋ ಶೂಟ್ ಬೇಡ ಎಂದಿದ್ದಕ್ಕೆ ಸೂಸೈಡ್. ಮನೆಯಲ್ಲೇ ನೇಣು ಬಿಗಿದುಕೊಂಡ ವಿದ್ಯಾರ್ಥಿನಿ. ಈ ಅಂದದ ಬೆಡಗಿ ಹೆಸರು ವರ್ಷಿಣಿ. ಸುಧಾಮನಗರದ ವರ್ಷಿಣಿ ಜಯನಗರದ ಕಮ್ಯುನಿಟಿ ಕಾಲೇಜಿನಲ್ಲಿ BBA ಓದುತ್ತಿದ್ಲು. ಆದರೆ ನಿನ್ನೆ ಮಾತ್ರ ದುಡುಕಿನ ನಿರ್ಧಾರ ಕೈಗೊಂಡು ಯಮನ ಪಾದ ಸೇರಿದ್ದಾಳೆ. ಫೋಟೋಗ್ರಫಿಯಲ್ಲಿ ಡಿಪ್ಲೊಮೊ ಮಾಡಿಕೊಂಡಿದ್ದ ಈಕೆ ಬಳಿಕ BBA ವ್ಯಾಸಂಗ ಶುರು ಮಾಡಿದ್ಲು. ಇಡೀ ಕ್ಲಾಸ್ಗೆ ಟಾಪರ್ ಆಗಿದ್ದ ವರ್ಷಿಣಿಗೆ ಫೋಟೋಗ್ರಫಿಯಲ್ಲಿ ಹೆಚ್ಚು ಆಸಕ್ತಿ ಇತ್ತು. ನಿನ್ನೆ ಕೂಡ ಮಾಲ್ವೊಂದಕ್ಕೆ ಹೋಗಿ ಫೋಟೋಶೂಟ್ ಮಾಡಲು ರೆಡಿಯಾಗಿದ್ಲು. ಇದು ಗೊತ್ತಾಗ್ತಿದ್ದಂತೆ ತಂದೆ ವಿರೋಧ ವ್ಯಕ್ತಪಡಿಸಿದ್ರು. ಮನೆಯಿಂದ ಹೊರಗೆ ಹೋಗದಂತೆ ತಡೆದಿದ್ರು. ಇದರಿಂದ ನೊಂದ ವರ್ಷಿಣಿ ಮನೆಯಲ್ಲೇ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾಳೆ. ಇವಳು ಫೋಟೋಗ್ರಫಿ ಕೋರ್ಸನ್ನು ಮಾಡಿರ್ತಾಳೆ. ಇಲ್ಲಿಯ ನಗರದ ಒಂದು ಪ್ರತಿಷ್ಠಿತ ಮಾಲ್ಗೆ ಹೋಗಿ ಫೋಟೋ ಶೂಟ್ ಮಾಡಬೇಕಂತ ಹೇಳಿ ಅವಳು ಮನೆಯಲ್ಲಿ ಅನುಮತಿ ಕೇಳ್ತಾಳೆ. ಆ ಅನುಮತಿ ಹಿನ್ನೆಲೆಯಲ್ಲಿ ಅಲ್ಲಿ ಅನುಮತಿಯನ್ನು ನಿರಾಕರಿಸ್ತಾರೆ. ಅದಕ್ಕೆ ಅವಳು ಮನನೊಂದು ಈ ಥರ 30ನೇ ತಾರೀಕು ನೈಟು ತನ್ನ ರೂಮಿಗೆ ಹೋಗಿ ನೇಣು ಬಿಗಿದುಕೊಂಡು